ಮೇಘಾಲಯದ ಶಿಲಾಂಗ್ನಲ್ಲಿ ವಿಐಪಿ ಕಲ್ಚರ್ಗೆ ನಾಗರಿಕರು ತೋರಿರುವ ಪ್ರತಿರೋಧ ರಾಷ್ಟ್ರಮಟ್ಟದಲ್ಲಿ ಸುದ್ದಿಗೀಡಾಗಿದೆ. ಅಮಿತ್ ಶಾ ಅವರು ಶಿಲಾಂಗ್ಗೆ ಬರುವವರಿದ್ದರು. ಇದೇ ವೇಳೆ ರಸ್ತೆಯನ್ನು ಝೀರೋ ಟ್ರಾಫಿಕ್ ಮಾಡಲಾಯಿತು. ಸಾರ್ವಜನಿಕರು ಗಂಟೆಗಟ್ಟಲೆ ಕಾದರೂ ಅಮಿತ್ ಶಾ ಅವರ ಬೆಂಗಾವಲು ವಾಹನ ಬರಲೇ ಇಲ್ಲ. ಗಂಟೆಗಟ್ಟಲೆ ನಿಂತು ಜನರು ರೋಸಿ ಹೋದರು. ವಾಹನದಲ್ಲಿದ್ದ ಜನರು ಹಾರ್ನ್ ಮಾಡಲು ಪ್ರಾರಂಭಿಸಿದರು. ಆರಂಭದಲ್ಲಿ ಒಬ್ಬರಿಂದ ಈ ಹಾರ್ನ್ ಪ್ರತಿಭಟನೆ ಆರಂಭವಾಯಿತು. ಆ ಬಳಿಕ ಒಬ್ಬೊಬ್ಬರೇ ಧೈರ್ಯ ತೆಗೆದುಕೊಂಡರು. ಹಾರ್ನ್ ಪ್ರತಿಭಟನೆಗೆ ಶಕ್ತಿ ತುಂಬಿದರು. ಎಲ್ಲೆಡೆಯೂ ಹಾರ್ನಿನದೇ ಸದ್ದು. ಅಧಿಕಾರಿಗಳು ಬೆಚ್ಚಿಬಿದ್ದರು. ನಾಗರಿಕರು ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡರು. ಪ್ರಜಾತಂತ್ರದಲ್ಲಿ ಜನಪ್ರತಿನಿಧಿಗಳು ಸೇವಕರೇ ಹೊರತು ದನಿಗಳಲ್ಲ. ಆದರೆ ದೇಶದಲ್ಲಿ ಬರಬರುತ್ತಾ ರಾಜಕಾರಣಿಗಳು ಇನ್ನಿಲ್ಲದ ಸೌಲಭ್ಯ ಪಡೆಯುತ್ತಿದ್ದಾರೆ. ಅವರಿಗಾಗಿ ವ್ಯವಸ್ಥೆ ತಲೆಬಾಗ್ತದೆ. ಝೀರೋ ಟ್ರಾಫಿಕ್ ಮಾಡಲಾಗ್ತದೆ. ಗಂಟೆಗಟ್ಟಲೆ ಅವರಿಗಾಗಿ ರಸ್ತೆಯನ್ನ ಖಾಲಿ ಮಾಡಲಾಗ್ತದೆ. ಇದನ್ನು ನೋಡಿ ನೋಡಿ ಬೇಸತ್ತ ಜನರು ಇದೀಗ ಪ್ರತಿ ಹೋರಾಟ ಮಾಡತೊಡಗಿದ್ದಾರೆ. ಇತ್ತೀಚೆಗಷ್ಟೇ ನಮ್ಮದೇ ರಾಜ್ಯದಲ್ಲಿ ಯುವಕನೋರ್ವ ರಸ್ತೆಯಲ್ಲಿ ಕುಳಿತು ಪ್ರತಿಭಟಿಸಿದ್ದ. ರಾಜ್ಯಪಾಲರಿಗಾಗಿ ಝೀರೋ ಟ್ರಾಫಿಕ್ ಮಾಡಲಾಗಿತ್ತು. ಕಾದು ಕಾದು ಬೇಸತ್ತ ಯುವಕ ರಸ್ತೆಯ ಮಧ್ಯದಲ್ಲಿ ಕುಳಿತು ಪ್ರತಿಭಟಿಸಿದ್ರು. ಬೇರೆ ಕೆಲಸ ಮಾಡ್ಬೇಕಾ? ನೀನು ಹೇಳ್ತೀನಿ ಹೇಳ್ತೀರಾ ಇಲ್ಲ ಈಗ ಹೇಳ್ತೀರಾ ಇಲ್ಲ ವೈದ್ಯ ಕಳಿಸ್ಕೊಡಿ. ಇವರೆಲ್ಲ ವಿಡಿಯೋ ಮಾಡ್ಕೊಂಡು ಐಟಿ, ಇಡಿ, ಸಿಬಿಐಯನ್ನು ಕಳುಹಿಸಿ ಅಮಿತ್ ಶಾ ಈ ದೇಶದ ರಾಜಕಾರಣಿಗಳನ್ನು ಬೆದರಿಸಬಹುದು. ಆದರೆ ಜನಸಾಮಾನ್ಯರನ್ನ ಬೆದರಿಸಲು ಸಾಧ್ಯವಿಲ್ಲ ಅನ್ನೋದು ಅಮಿತ್ ಶಾ ಅವರಿಗೂ ಗೊತ್ತಾಗಿದೆ. ಅದರಿಂದಲೇ ಅವರು ಯು-ಟರ್ನ್ ಪಡೆದುಕೊಂಡು ಮರಳಿ ಹೋಗಿದ್ದಾರೆ. ಇದು ವ್ಯಾಪಕ ಸುದ್ದಿ ಪ್ರಚಾರಕ್ಕೆ ಕಾರಣವಾಗಿದೆ. ವಿಐಪಿ ಕಲ್ಚರ್, ಭ್ರಷ್ಟಾಚಾರ, ಪ್ರಶ್ನೆ ಪತ್ರಿಕೆ ಸೋರಿಕೆ ಇತ್ಯಾದಿಗಳಿಗೆ ಬೇಸತ್ತು ಕಾಕ್ರೋಚ್ ಜನತಾ ಪಾರ್ಟಿ ಇತ್ತೀಚೆಗಷ್ಟೇ ಹುಟ್ಟುಕೊಂಡಿದೆ. ಅದರ ಮೊಟ್ಟ ಮೊದಲ ಪತ್ರಿಕಾಗೋಷ್ಠಿಯೂ ನಡೆದಿದೆ. ಯುವ ಸಮೂಹ ಮಾತಾಡತೊಡಗಿದೆ. ಅಧಿಕಾರಿಗಳನ್ನು ಪ್ರಶ್ನಿಸತೊಡಗಿದೆ. ಇದು ಶುಭ ಸೂಚನೆ. ರಾಜಕಾರಣಿಗಳು ತಮ್ಮ ವರ್ತನೆಯನ್ನು ತಿದ್ದಿಕೊಳ್ಳದಿದ್ರೆ ಮುಂದೆ ಇನ್ನಷ್ಟು ಮುಜುಗರವನ್ನ ಅನುಭವಿಸಬೇಕಾದೀತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.